ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ಬೆಳಿಗ್ಗೆ 8:30 ಆಗಿದೆ. ಸ್ವಲ್ಪ ಚಳಿ ಹೋಗಲಿ ಆಮೇಲೆ ಹೋದ್ರಾಯ್ತಂತೂ ಸ್ವಲ್ಪ ಲೇಟಾಗಿ ಬಂದೆ ನಾನು. ಇಲ್ಲಿ ನೋಡಿ ನಾಯಿ ಮರಿ ನೋಡಿ, ಇದು 1 ತಿಂಗಳ ನಾಯಿ ಮರಿ. ಇದು 2 ಬಿಳೇದಿದೆ, 1 ಕರೇದಿದೆ, 3 ನಾಯಿ ಮರಿ ಇದೆ. ವಾಕಿಂಗ್ ಮಾಡುವಾಗ ಹೇಗೆ ಬೆನ್ನು ಹತ್ತಿ ಬರ್ತಾ ಇದೆ ನೋಡಿ, ಬಾಲ ಅಲ್ಲಾಡಿಸ್ಕೊಂಡು. ಎಷ್ಟು ಹೊಡೆದ್ರೂ ಹೋಗ್ತಾನೇ ಇಲ್ಲ, ಬೆನ್ನು ಹತ್ತಿ ಬರ್ತಾ ಇದೆ. ಈಗ ನೋಡಿ ಬಿಸಿಲು ಚೆನ್ನಾಗಿ ಬಂದಿದೆ. ಈಗ ಚಳಿ ಸ್ವಲ್ಪ ಹೋಗುತ್ತೆ ಅಂತ ಹೇಳಿ ಬಿಸಿಲು ಬಂದಾಗ ಬಂದಿದ್ದೀನಿ ನಾನು. ಬೆಳಗ್ಗೆ ಎಲ್ಲರೂ ಬಂದು ಹೋಗಿದ್ದಾರೆ, ಈಗ ಬಂದಿದ್ದೀನಿ ನಾನು. ಚಳಿಗೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ, ಗಾಳಿನೂ ಇರುತ್ತೆ ಚಳಿನೂ ಇರುತ್ತೆ, ಹೀಗಾಗಿ ತಲೆ ಎಲ್ಲ ಭಾರ ಆಗುತ್ತೆ ಅಂತ ಹೇಳಿ ಲೇಟಾಗಿ ಬಂದಿದ್ದೀನಿ ನೋಡಿ. ಈ ಥರ ಇದೆ ಪಾರ್ಕ್ ಎಲ್ಲ. ಎಲೆಗಳೆಲ್ಲ ಬಿದ್ದು 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 ತುಂಬ ಗಲೀಜಾಗಿಬಿಟ್ಟಿದೆ. ಮೇಂಟೆನೆನ್ಸ್ ಸರಿ ಮಾಡೋರು ಯಾರೂ ಇಲ್ಲ. ಈಗ ನೋಡಿ ಅಲ್ಲೊಂದು ಲೇಡೀಸ್, 2-3 ಮಂದಿ ಲೇಡೀಸ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಇದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಮಗೂ ಮತ್ತೆ ಮುಂದಿನ ವಿಡಿಯೋ ಚೆನ್ನಾಗಿ ಹಾಕಬೇಕಂತ ಸ್ಫೂರ್ತಿ ಸಿಗತ್ತೆ, ಖುಷಿಯಾಗತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಕ್ಕಳ ಆಟದ ಸಾಮಾನು ನೋಡಿ, ಇಲ್ಲೇ ಜೋಕಾಲಿ ಕೊಡೋದಕ್ಕೆಲ್ಲ ಚೇರೆಲ್ಲ ಇದೆ. ಆರಾಮಾಗಿ ಬಂದು ಕೂತು ಟೈಮ್ ಪಾಸ್ ಮಾಡ್ಬೋದು. ಹಾಗೆ ವಾಕಿಂಗ್ನೂ ಚೆನ್ನಾಗಿ ಮಾಡ್ಬೋದು. ಡೈಲಿ ವಾಕಿಂಗ್ ಮಾಡೋದ್ರಿಂದ ನಾವು ತುಂಬ ಆ್ಯಕ್ಟಿವ್ ಆಗಿ ಇರ್ತೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ ಡೈಲಿ ವಾಕಿಂಗ್ ಮಾಡೋದ್ರಿಂದ. BP ಶುಗರ್ ಇದ್ದವರಂತೂ ಕಂಪಲ್ಸರಿ ವಾಕಿಂಗ್ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ಮತ್ತು ಸಮಸ್ಯೆ ಆಗತ್ತೆ. ಇಲ್ಲಿ ನೋಡಿ ನಾಯಿ ಮರಿ ಹೇಗೆ ನೋಡ್ತಾ ಇದೆ ನೋಡಿ, ಮತ್ತು ಬೆನ್ನು ಹತ್ತಿ ಬಂತು ನೋಡಿ ನಾಯಿ ಮರಿ. ನೋಡಿ ಹಂಗೆ ಓಡಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಬಿಳೆ ಕಲರ್ ನಾಯಿ ಮರಿ. 2 ಬಿಳೇದಿದೆ ನೋಡಿ, ಮತ್ತು ಓಡಿ ಬಂತು ನೋಡಿ ನಾಯಿ ಮರಿ. ನೋಡಿ ಹ್ಯಾಂಗೆ ಓಡಿ ಬರ್ತಾ ಇದೆ ನೋಡಿ ನಾಯಿ ಮರಿ. ಈಗ ನೋಡಿ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಈಗ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ಈ ಥರ ಪಟ್ಟಂತ ಮಾಡಬೇಕಂದ್ರೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಇದ್ದರೆ ಸಾಕು, ಬೇಗನೆ ನಾವು ದೋಸೆ ಮಾಡ್ಕೋಬೋದು. ಚೆನ್ನಾಗಿ ಬಂದಿದೆ ದೋಸೆ. ಹಾಗೆ ದೋಸೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ಟಿಚ್ ಎಲ್ಲ ಮಾಡಬೇಕು. ಹಾಲು ಹಾಕೋತಾ ಇದ್ದೀನಿ. ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ಸ್ವಲ್ಪ 3 ದೋಸೆ ಆಗುವಷ್ಟು ಕಲಿಸ್ಕೊಂಡಿದ್ದೆ. ಈ ತೆಳ್ಳಗೆ ಮಾಡಿ ಕಲಿಸ್ಕೋಬೇಕು, ಚೆನ್ನಾಗಿ ಬರುತ್ತೆ ದೋಸೆ. ಅರ್ಜೆಂಟಲ್ಲಿ ಬೇಕಂದರೆ ಈ ಥರ ದೋಸೆ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು, ಗೋಧಿ ಹಿಟ್ಟು ಇದ್ದರೂ ನಡೆಯುತ್ತೆ. ಈ ಥರ ನಾವು ಅರ್ಜೆಂಟಾಗಿ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಹಾಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಬೇಕಂದರೆ ಬೆಲ್ಲ ಹಾಕಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ಎಳ್ಳು ಬೆಲ್ಲ ಇದ್ದರೆ ಚೆನ್ನಾಗಿರುತ್ತೆ, ಅದರಲ್ಲಿ ತುಪ್ಪ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ತಿನ್ಬೋದು. ನಾನು ಬೆಲ್ಲ ಹಾಕಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಒಬ್ಬರಿಗೆ ಚಟ್ನಿ ಮಾಡೋದಂದ್ರೂ ಬೇಜಾರಾಗುತ್ತೆ, ಅದಕ್ಕೆ ಬೆಲ್ಲ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ.
ಬೆಲ್ಲ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ. ನೋಡಿ ಇನ್ನೊಂದು ದೋಸೆ ಹಾಕೋತಾ ಇದ್ದೀನಿ. ಜೋನಿ ಬೆಲ್ಲ ಅದು, ಅದರಲ್ಲಿ ಏನು ಕೆಮಿಕಲ್ಸು ಏನೂ ಇರಲ್ಲ, ಪ್ಯೂವರ್ ಬೆಲ್ಲ ಆಗಿರುತ್ತೆ. ಅದು ಕರಿ ಬೆಲ್ಲ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ತೆಳ್ಳಗೆ ಮಾಡಿಕೊಂಡು ಮಾಡಬೇಕು ದೋಸೆ, ಚೆನ್ನಾಗಿ ಬರುತ್ತೆ. ಒಂದು ಕೈಲಿ ಫೋನ್ ಹಿಡ್ಕೊಂಡಿದ್ದೀನಿ ನಾನು, ಒಂದು ಕೈಲಿ ದೋಸೆ ಹಾಕ್ತಾಯಿದ್ದೀನಿ. ನೋಡಿ ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವ ಥರ ವಿಡಿಯೋ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇರಲಿ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಯಾಕೆಂದರೆ ನಾವು ಒಮ್ಮೊಮ್ಮೆ ಮಾಡೋ ಮಿಸ್ಟೇಕ್ ನಮಗೆ ಗೊತ್ತಾಗಲ್ಲ, ನೀವು ಹೇಳೋದ್ರಿಂದ ನಮಗೆ ಗೊತ್ತಾಗತ್ತೆ. ಹೀಗಾಗಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಏನೇ ನಮ್ಮ ಮಿಸ್ಟೇಕ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಮತ್ತು ನಾವು ಯಾವ ಥರ ಮಾಡಬೇಕನ್ನೋದು ನಮಗೆ ಗೊತ್ತಾಗತ್ತೆ, ನೀವು ಹೇಳೋದ್ರಿಂದ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ದೋಸೆ ತಿರುಗಿ ಹಾಕಿದ್ದೀನಿ. ಹಾಗೆ ನಾಷ್ಟ ಮಾಡಿಕೊಂಡು ಸ್ವಲ್ಪ ಸ್ಟಿಚ್ ಮಾಡಬೇಕು. ಈಗ ನೋಡಿ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಮತ್ತು ಬೆಲ್ಲ ಎರಡು ಸೇರಿಸ್ಕೊಂಡು ಹಾಕ್ಕೊಂಡು ತಿಂತಾಯಿದ್ದೀನಿ. ನೋಡಿ ಇದೇ ಬೆಲ್ಲ ನೋಡಿ, ಇದು 1 kg ಡಬ್ಬ ಸಿಗುತ್ತೆ. ಇದು ಈ ಕಡೆ ಎಲ್ಲ ಸಿಗಲ್ಲ, ಕರಾವಳಿ ಸೈಡ್ ತುಂಬಾ ಸಿಗುತ್ತೆ ಎಲ್ಲ ಕಡೆ. ಈ ಸೈಡ್ ಸಿಗ್ಬೋದು, ಆದರೆ ಎಲ್ಲಾದರೂ ಒಂದು ಅಂಗಡೀಲಿ ಸಿಗ್ಬೋದು, ಎಲ್ಲ ಕಡೆ ಸಿಗಲ್ಲ ಇದು. ತುಪ್ಪ ಸ್ವಲ್ಪ ಕರಗಿಸೋದಕ್ಕೆ ಇಟ್ಟಿದ್ದೀನಿ. ತುಂಬ ಗಟ್ಟಿಯಾಗಿರುತ್ತೆ ತುಪ್ಪ, ಅದು ಸರಿಯಾಗಲ್ಲ. ಕರಗಿಸ್ಕೊಂಡು ಹಾಕ್ಕೊಂಡ್ರೇ ಸರಿಯಾಗತ್ತೆ. ಈಗ ನೋಡಿ ದೋಸೆ ಆಯಿತು. ಇನ್ನೊಂದು ದೋಸೆ ಇದೆ, ಅದನ್ನು ಹಾಕ್ಕೋಬೇಕು. ನೀವು ಈ ಥರ ದೋಸೆ ಮಾಡ್ತೀರಾ ಹೇಳಿ. ದೋಸೆಯಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಉದ್ದಿನ ದೋಸೆ, ಮೆಂತ್ಯ ದೋಸೆ, ನೀರು ದೋಸೆ, ಮಸಾಲೆ ದೋಸೆ, ಹೀಗೆ ಹಿಟ್ಟು ಹಾಕಿ, ಹಿಟ್ಟಿಂದು ಈ ಥರ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಈ ಥರ ದೋಸೆ ಮಾಡ್ಬೋದು. ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿನೂ ಮಾಡ್ಬೋದು. ಹಾಗೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕಿ ಕೂಡ ಮಾಡ್ಬೋದು. ಈ ದಿಢೀರಂತ ಮಾಡೋ ದೋಸೆ ಇದು, ಆವಾಗಿಂದ ಆವಾಗನೇ ಕಲಿಸ್ಕೊಂಡು. ತುಂಬಾ ವೆರೈಟಿ ದೋಸೆ ಇದೆ. ರಾಗಿಯಲ್ಲಿ ಕೂಡ ದೋಸೆ ಮಾಡ್ಕೋಬೋದು. ರಾಗಿ ನೆನೆಸಿಟ್ಕೊಂಡು ರುಬ್ಬಿಕೊಂಡು ಆ ಥರನೂ ದೋಸೆ ಮಾಡ್ಬೋದು. ಗೋಧಿ ನೆನೆಸಿ ಇಟ್ಟು ಹಾಗೆ ಜೋಳ ನೆನೆಸಿಟ್ಟು ರುಬ್ಬಿಟ್ಟು ಅದನ್ನು ದೋಸೆ ಮಾಡ್ಬೋದು. ತುಂಬ ವೆರೈಟಿ ದೋಸೆಗಳಿವೆ. ಈಗ ನೋಡಿ ತುಪ್ಪ ಕರಗಿತು, ಎಲ್ಲ ದೋಸೆ ಹಾಕಾಯಿತು. ಈಗ ನೋಡಿ ತಿರುಗಿ ಹಾಕ್ತಾ ಇದ್ದೀನಿ ದೋಸೆ. ಈಗ ಒಬ್ಬರಿಗೆ ನಾವು ಎಲ್ಲ ನೆನೆಸಿಟ್ಟು ಮಾಡಬೇಕಂದ್ರೆ ಒಂದು ದಿನಕ್ಕೆ ಅದು ಖಾಲಿನೇ ಆಗಲ್ಲ ಹಿಟ್ಟು, ಮತ್ತು ಮಾರನೇ ದಿನ ಉಳಿಯುತ್ತೆ. ಈ ಥರ ಮಾಡಿದರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಾವು ತಿನ್ಬೋದು. ನಾವು ಎಷ್ಟೇ ಕಡಿಮೆ ನೆನೆಸಿಟ್ರೂ ಮತ್ತೆ 2 ದಿನ ಆಗಿ ಬಿಡುತ್ತೆ ಅದು. ಈ ಥರ ಮಾಡಿಕೊಂಡ್ರೆ ಒಂದೇ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡಿಕೊಂಡು ತಿನ್ಬೋದು.
ನೀವು ಬೇಕಾದರೆ ಒಂದು ಸಲ ಮಾಡಿ ನೋಡಿ, ಮಾಡಿಲ್ಲ ಅಂದರೆ ಈ ಥರ ಒಂದು ಸಲ ಮಾಡಿ ನೋಡಿ. ದೋಸೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಮತ್ತು ತುಪ್ಪ ಹಾಕ್ಕೋತಾ ಇದ್ದೀನಿ ನಾಷ್ಟ ಮಾಡೋದಕ್ಕೆ. ನೀವು ಬನ್ನಿ ನಾಷ್ಟ ಮಾಡೋದಕ್ಕೆ. ಬೆಲ್ಲ ಮತ್ತು ತುಪ್ಪ ದೋಸೆ. ಒಂಬತ್ತು ಗಂಟೆ 9:30 ಹೀಗಾಗತ್ತೆ ನಾನು ನಾಷ್ಟ ಮಾಡೋದಕ್ಕೆ. ಬೇಗನೆ ನಾಷ್ಟ ಮಾಡೋದಕ್ಕೆ ಆಗೋದಿಲ್ಲ, ಬೇಗ ಹೋಗೋದೇ ಇಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಒಂದು ಕಪ್ ಚಹಾ ಅಷ್ಟೇ ಹೋಗೋದು. ನಾಷ್ಟ ಲೇಟಾಗಿ ಮಾಡೋದು. ನೋಡಿ, ನಾಷ್ಟ ಆಯಿತು. ನೋಡಿ, ದೋಸೆ ಈ ಥರ ಬಂದಿದೆ ನೋಡಿ. ಆರಾಮಾಗಿ ದೊಡ್ಡದಾಗಿ ತೆಳ್ಳಗೆ ಮಾಡ್ಕೋಬೋದು ದೋಸೆನ. ಈಗ ನೋಡಿ, ರಾತ್ರಿ ಇದು ಊಟ ಎಲ್ಲ ಆಯಿತು. ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೋಬೇಕಂತ ಕ್ಲೀನ್ ಮಾಡೋದೊಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಪಾತ್ರೆ ತಿಕ್ತಾ ಇದ್ದೀನಿ ನೋಡಿ. ಪಾತ್ರೆ ಎಲ್ಲ ತಿಕ್ಕೊಂಡು ಇವತ್ತು ಏನು ಸಾರೆಲ್ಲ ಮಾಡಿಲ್ಲ. ನಾನು ಚಿತ್ರಾನ್ನ ಮಾಡಿಕೊಂಡಿದ್ದೆ. ದಿನಾಲು ಅದೇ ತಿಂದು ತಿಂದು ಬೇಜಾರಾಯ್ತಂತ ಹೇಳಿ ಇವತ್ತು ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಮೊಸರು ತಿಂದು ಈಗ ಪಾತ್ರೆ ತಿಕ್ತಾ ಇದ್ದೀನಿ ನೋಡಿ. ದಿನ ಮಾಡಿದ್ದನ್ನೇ ಮಾಡೋದು, ತಿಂದಿದ್ದನ್ನೇ ತಿನ್ನೋದು ಇದೆ. ಒಂದೊಂದು ಸಲ ಬೇಜಾರಾಗತ್ತೆ ತಿಂದಿದ್ದೆ ತಿಂದು ತಿಂದು. ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡಿಕೊಂಡೆ. ಬೇಜಾರಾಯ್ತಂಥೇಳಿ ಪಾತ್ರೆ ಎಲ್ಲ ತಿಕ್ಕೊಂಡು ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಇಲ್ಲ ಅಂತ ಕಮೆಂಟ್ ಮಾಡಿ. ಮನೆ ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಆವಾಗಿಂದ ಆವಾಗ ಕೆಲಸ ಮಾಡಿಕೊಂಡ್ರೆ ತುಂಬಾ ನೀಟಾಗಿರುತ್ತೆ ಮನೆಯೆಲ್ಲ. ಸಂಕ್ರಾಂತಿ ಹಬ್ಬ ಬಂತು. ಯಾರೆಲ್ಲ ಸಂಕ್ರಾಂತಿ ಆಚರಣೆ ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ಯೂಟ್ಯೂಬ್ ಶುರು ಮಾಡಿಕೊಂಡು 3 ತಿಂಗಳಾಗ್ತಾ ಬಂತು. ಆದರೆ 500 ಸಬ್ಸ್ಕ್ರೈಬ್ ಸಹಿತ ಕಂಪ್ಲೀಟ್ ಆಗಿಲ್ಲ. ಯಾರು ನೋಡ್ತಾರೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಯಾರು. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೀಗೆ ಆದರೆ ನಮ್ಮದು 1000 ಸಬ್ಸ್ಕ್ರೈಬರ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. 4000 ವಾಚ್ ಅವರು ಹೇಗೆ ಕಂಪ್ಲೀಟ್ ಮಾಡೋದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರು ವಿಡಿಯೋನ ಪೂರ್ತಿಯಾಗಿ ನೋಡೋದಿಲ್ಲ, ಅರ್ಧಂಬರ್ಧ ನೋಡ್ತಾರೆ. ಅವರಿಗೆ ಇಷ್ಟ ಆಗ್ತಾ ಇಲ್ಲ, ಏನು ನೋಡ್ತಾನೇ ಇಲ್ಲ ವಿಡಿಯೋನ. ನಮಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಳ್ಳೊಳ್ಳೆ ಕಂಟೆಂಟ್ ಹಾಕೋದಕ್ಕೆ. ಈಗ ತಾನೇ ನಾವು ಶುರು ಮಾಡೋದ್ದೀವಿ, ಹೀಗಾಗಿ ಅಷ್ಟು ನಮಗೆ ಯೂಟ್ಯೂಬ್ ಬಗ್ಗೆ ನಾಲೆಜ್ ಇಲ್ಲ. ಡೈಲಿ ಸ್ವಲ್ಪ ಸುಧಾರಣೆ ಆಗ್ತಾ ಹೋಗುತ್ತೆ. ಹೀಗಾಗಿ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಬೇಗ ವಾಚ್ ಅವರು ಮತ್ತು ಸಬ್ಸ್ಕ್ರೈಬರ್ ಆದರೆ ನಮಗೂ ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮಂಥ ಹೊಸಬರಿಗೆ ಸಪೋರ್ಟ್ ಮಾಡೋದ್ರಿಂದ ನಾವು ಕೂಡ ಬೆಳಿಬಹುದು, ಏನಾದರೂ ಮಾಡಬಹುದು.
ಏನಾದರೂ ಮಾಡಬೇಕಂತಾನೆ ನಾನು ಯೂಟ್ಯೂಬ್ ಶುರು ಮಾಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ, ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನಾನು ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ಹೊಸಬರಿಗೆ ಎಲ್ಲರ ಹೊಸ ಚಾನಲ್ ಮಾಡಿದವರಿಗೆಲ್ಲನೂ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಅವರ ವಿಡಿಯೋನ ನೋಡ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಈಗ ನೋಡಿ ಪಾತ್ರೆ ಎಲ್ಲ ತೊಳೆದಾಯಿತು, ಕೈ ತೊಳ್ಕೊತಾ ಇದ್ದೀನಿ. ನಮ್ಗೆ ಯಾವ ಕಂಟೆಂಟು ಯಾವ ಥರ ಮಾಡಬೇಕು ಅನ್ನೋದೇ ಐಡಿಯಾ ಬರ್ತಾ ಇಲ್ಲ. ನೀವು ಏನಾದರೂ ಐಡಿಯಾ ಕೊಡಿ ನಮಗೆ. ನಿಮ್ಮಿಂದ ನೀವು ಐಡಿಯಾ ಕೊಟ್ಟರೆ ನಾವು ಕೂಡ ಏನಾದರೂ ಮಾಡ್ಬೋದು. ಈಗ ತಾನೇ ಶುರು ಮಾಡಿದ್ರಿಂದ ನಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಹಾಕೋದಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಏನಾದರೂ ನೀವು ಕೂಡ ನಮಗೆ ಟಿಪ್ಸ್ ಕೊಡಿ. ಅದರಿಂದ ಕೂಡ ನಾವು ಏನಾದರೂ ಒಳ್ಳೆ ವಿಡಿಯೋಗಳನ್ನು ಮಾಡ್ಬೋದು. ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ ನಾನು ಗೂಳಿಗೆ ತಗೋತಾ ಇದ್ದೀನಿ. ಡೈಲಿ ಗುಳಿಗೆ ತಗೋಬೇಕು. ನೋಡಿ BP ಚಾಲು ಆದರೆ ಈ ಥರ ಇದೆ. ಒಂದು ದಿನಾನೂ ಮರೆಯೋ ಹಾಗೆ ಇಲ್ಲ, ಗುಳಿಗೆ ತಗೊಳ್ಳೇಬೇಕು. ಏನು ಮರೆತರೂ ಗುಳಿಗೆ ಮರೆಯೋ ಹಾಗಿಲ್ಲ, ಊಟ ಮರೆತರೂ ಗುಳಿಗೆ ಮರೆಯೋ ಹಾಗಿಲ್ಲ. ಆ ಥರ ಇದು BP ಶುಗರ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.